SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ನಿಮ್ಮ ಹತ್ರ SSTV, ನಾನು ವಿಶ್ವಟಿ. ನಮ್ಮ ಜೊತೆ ಇವತ್ತು ಬಿಗ್ ಬಾಸ್ ಸ್ನೇಹಿತರು ಬಿಗ್ ಬಾಸ್ ಸ್ನೇಹಿತರು ಸಾಕಷ್ಟು ದಿನಗಳ ನಂತರ ಕಾಣಿಸ್ಕೊಂಡಿದ್ದಾರೆ. ಎಲ್ಲೂ ಸಿನಿಮಾ ಸೀರಿಯಲಲ್ಲಿ ಎಲ್ಲೂ ಕಾಣಿಸ್ಕೊಡ್ತಿಲ್ಲ. ನಿಜವಾಗ್ಲೂ ಸ್ನೇಹಿತರು ಏನು ಮಾಡ್ತಿದ್ದಾರೆ ಅನ್ನುವಂಥದ್ದು ಒಂದು ಕ್ಲಾರಿಟಿ ತಿಳ್ಕೊಳ್ಳೋಣ ಇವತ್ತು. ಬನ್ನಿ ಸ್ನೇಹಿತರೆ, ಬಿಗ್ ಬಾಸ್ ಆಯಿತು. ಪ್ರಸಾದ್, ಬಿಗ್ ಬಾಸ್ ಎಲ್ಲ ಮುಗೀತು. ಇವಾಗ ನೆಕ್ಸ್ಟ್ ಏನು ಮಾಡ್ತಾಯಿದ್ರು ಅಂತ ಸಾಕಷ್ಟು ಜನರಿಗೆ ಒಂದು ಕುತೂಹಲ ಇದೆ. ಎಲ್ಲಿ ಸ್ನೇಹಿತರು ಸಿನಿಮಾದಲ್ಲೂ ಕಾಣಿಸ್ಕೊಳ್ತಿಲ್ಲ, ಸೀರಿಯಲಲ್ಲೂ ಕಾಣಿಸ್ಕೊಳ್ತಿಲ್ಲ, ಏನು ಮಾಡ್ತಿದ್ದಾರೆ ಸ್ನೇಹಿತರು ಅನ್ನುವಂಥದ್ದು ಒಂದು ಕ್ಲಾರಿಟಿ ಕೊಡೋದಾದರೆ. ತುಂಬ ರಾಂಗ್ ಸ್ಟೇಟ್ಮೆಂಟ್ ಕೊಟ್ರಿ ನೀವು. ನಾನು ಬಿಗ್ ಬಾಸ್ ಆದಮೇಲೆ 3 ಶೋಸ್ ಮಾಡಿದ್ದೀನಿ. ಬಿಗ್ ಬಾಸ್ ಆದಮೇಲೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಮಾಡಿದೆ, 100 ಜನ್ಮಕ್ಕೂ ಮಾಡಿದೆ, ಒಂದಷ್ಟು ಮೈಕ್ರೋ ಸೀರೀಸ್ ಮಾಡಿದೆ. ನೀವು ಇದು ಯಾವುದನ್ನು ಫಾಲೋ ಮಾಡಿಲ್ಲ, ಎಲ್ಲೂ ಕಾಣಿಸಿಲ್ಲ ಅಂತ ರಾಂಗ್ ಸ್ಟೇಟ್ಮೆಂಟ್ ಕೊಟ್ಬಿಡಿ. ಕಾಣಿಸ್ತಾ ಇದ್ದೀನಿ. ಇಲ್ಲ ಸಿನಿಮಾ ಒಂದು ನಡೀತಾ ಇದೆ. ಸೊ ಕಾಣಿಸ್ತಾ ಇದ್ದೀನಿ ಅಂದರೆ ಜನಕ್ಕೆ ನನ್ನ ಯಾರು ಫಾಲೋ ಮಾಡ್ತಾ ಇದ್ದಾರೆ, ನನ್ನ ಯಾರು ಇಷ್ಟಪಡ್ತಾ ಇದ್ದಾರೆ ಅವರಿಗೆಲ್ಲ. ಆಮೇಲೆ ಮಹಾ ನಟಿಲಿ ಒಂದು 2-3 ಎಪಿಸೋಡ್ ಮಾಡಿದ್ದೆ. ಸೊ ಎಲ್ಲೆಲ್ಲಿ ಕಾಣಿಸ್ಕೊಬೇಕೋ ಕಾಣಿಸ್ಕೊತಾ ಇದ್ದೀನಿ. ನೀವು ನೋಡಿಲ್ಲ ಅಂದರೆ ಸಿನಿಮಾ ವಿಚಾರಕ್ಕೆ ಬಂದರೆ, ಅಂದರೆ ಬಿಗ್ ಬಾಸ್ ಆದಮೇಲೆ ಒಂದಿಷ್ಟು ಸಿನಿಮಾಗಳು ಆಫರ್ ಏನಾದರೂ ಬಂತಾ ಅಥವಾ ಏನಾಯಿತು ನಿಮ್ಮ ಲೈಫು ಅಂತ ಅದ್ರ ಬಗ್ಗೆ ಹೇಳೋದಾದ್ರೆ? ಒಬ್ಬರು ನಡೀತಾ ಇದೆ, ಒಂದಷ್ಟು ಪ್ರಾಜೆಕ್ಟ್ಗಳು ನಡೀತಾ ಇದೆ. ಆ್ಯಂಡ್ ಸೊ ಸಿನಿಮಾ ಅದರದ್ದೇ ಅದು ಟೈಮ್ ತೊಗೊಳುತ್ತೆ, ಅಂದರೆ ಪಟ್ಟಂತ ಆಗಲ್ಲ ಸಿನಿಮಾಗಳು. ಸೊ ಅದ್ರದ್ದು ಅದು ಏನು ಡ್ಯೂ ಪ್ರೋಸೆಸ್ ನಡೀತಾ ಇದೆ. ಈ ಬಾರಿ ನೀವು ಬಿಗ್ ಬಾಸ್ ಎಲ್ಲ ನೋಡ್ತಿದ್ದೀರಾ ಅನ್ಕೋತೀನಿ. ಹೇಗೆ ಆಗ್ತಾಯಿದೆ ಬಿಗ್ ಬಾಸು? ನಿಮಗೆ ಯಾರು ಇಷ್ಟ ಆಗ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ? ಯಾಕಂದ್ರೆ ರಜತ್ ಅವ್ರು ಕೂಡ ಹೋಗಿದ್ದಾರೆ ಒಳಗಡೆ, ಚೈತ್ರ ಅವ್ರು ಕೂಡ ಹೋಗಿದ್ದಾರೆ. ನಿಮ್ಗೆ ಏನು ಅನಿಸ್ತಾ ಇದೆ ಅವರು ಆಟ? ಸೊ ನನಗೆ ಈ ಸೀಸನಲ್ಲಿ ಇಷ್ಟ ಆಗಿರೋ ಕಂಟೆಸ್ಟೆಂಟ್ ಅಂದರೆ ಅಶ್ವಿನಿ ಗೌಡ ಅವರು. ಫಸ್ಟ್ ದಿನದಿಂದ ಇವತ್ತು ತನಕ ಅವರು ಮನೇಲೊಂದು ಡಾಮಿನೆನ್ಸ್ ಪ್ರೂವ್ ಮಾಡಿದ್ದಾರೆ. ಆ್ಯಂಡ್ ಶಿ ಇಸ್ ದಟ್ ಆಲ್ಫಾ ವುಮೆನ್. ಸೊ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಅದು ಬಿಟ್ಟು ಗಿಲ್ಲಿ, ಅಶ್ವಿನಿ ಗೌಡ ಮತ್ತು ಗಿಲ್ಲಿ ನನ್ನ ಪ್ರಕಾರ ಈ ಸೀಸನ್ನ ಟಾಪ್ ಕಂಟೆಸ್ಟೆಂಟ್ಗಳು. ಅಂದರೆ ಮನೇಲಿ ಏನೇ ಕಾನ್ಫ್ಲಿಕ್ಟ್ ಆದರೂ ಅವ್ರ ಮೇಲೆ ಹೋಗ್ತಾ ಇದೆ. ಸೊ ಅಂದರೆ ಈ ಬಾರಿ ಎಲ್ಲರೂ ಕೂಡ ಹೇಳೋದೇನೆಂದರೆ ಗಿಲ್ಲಿನೇ ಗೆಲ್ಲುವಂಥದ್ದು. ಯಾಕಂದರೆ ನೀವು ಹೊರಗಡೆ ಅವರು ಫ್ಯಾನ್ಸ್ ಫಾಲೋವಿಂಗ್ ಎಲ್ಲ ನೋಡಿರ್ಬೋದು ಯಾವ ಥರ ಕ್ರಿಯೇಟ್ ಆಗಿದೆ ಅನ್ನುವಂಥದ್ದು. ಬಟ್ ಇದನ್ನು ನೋಡ್ತಾ ಇದ್ರೆ ನಿಮ್ಗೆ ಏನು ಅನಿಸುತ್ತೆ? ಗಿಲ್ಲಿಯವ್ರು ಗೆಲ್ಬೋದು ಅಂತ ಅನಿಸುತ್ತಾ? ಯಾಕಂದರೆ ಅವ್ರ ಆಟದ ಬಗ್ಗೆ ಹೇಳೋದಾದ್ರೆ, ಗಿಲ್ಲಿಯವ್ರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾ ಇದ್ದಾರೆ. ಬಟ್ ನನಗೆ ಗೊತ್ತಿರೋಂಗೆ ನಾರ್ಮಲಿ ಯಾರು ಜನ ಎಲ್ಲ ಇವರೇ ಗೆಲ್ತಾರೆ ಅಂತ ಅನ್ಸ್ಕೋತಾರೋ ಅವ್ರನ್ನ ಗೆಲ್ಸಲ್ಲ. ಸೊ ಲೆಟ್ಸ್ ಸಿ, ನೋಡೋಣ ಯಾರು ಗೆಲ್ತಾರೆ. ಅವ್ರ ಆಟ ಇಷ್ಟ ಆಗ್ತಿದೆ ಗಿಲ್ಲಿ, ಚೆನ್ನಾಗಿ ಆಡ್ತಾರೆ. ಮತ್ತು ಅವ್ರನ್ನ ಬಿಟ್ಟರೆ ಮತ್ತೆ ಯಾರು ಇಷ್ಟ ಆಗ್ತಾರೆ? ಸೊ ಈ ಸತಿ ನನ್ನ ಪರಿಚಯ ಇರೋರೇ ಸುಮಾರು ಜನ ಹೋಗಿದ್ರು. ಅಭಿಷೇಕ್ ನನ್ನ ವೆರಿ ಕ್ಲೋಸ್ ಫ್ರೆಂಡ್, ಆ್ಯಂಡ್ ರಜತ್ ಅವ್ರು ನನ್ನ ಫ್ರೆಂಡು, ಚೈತ್ರ ಅವ್ರು ನನ್ನ ಫ್ರೆಂಡು. ನಾವೆಲ್ಲ ಒಂದು ಶೋ ಮಾಡಿದ್ವಿ. ಸೊ ನನ್ನ ಪರಿಚಯ ಇರೋರೇ ಸುಮಾರು ಜನ ಇದ್ದಾರೆ. ಆ್ಯಂಡ್ ಎಲ್ಲರೂ ಅವ್ರವ್ರ ಗೇಮ್ಗಳು ಚೆನ್ನಾಗಿ ಆಡ್ತಾ ಇದ್ದಾರೆ. ಮತ್ತು ನಿಮ್ಗೆ ಏನಾದರೂ ವೈಲ್ಡ್ ಕಾರ್ಡ್ ಎಂಟ್ರಿ ಮಾಡಿ ಇವಾಗೇನಾಗಲ್ಲ ಬಿಡಿ, ಇನ್ನೂ ನೆಕ್ಸ್ಟ್ ಟೈಮ್ ಏನಾದರೂ ಒಂದು ಸ್ವಲ್ಪ ಚಾನ್ಸ್ ಸಿಕ್ಕರೆ ಹೋಗುವಂಥ ಆ ಥರದ್ದು ಏನಾದ್ರು ನಿಮ್ಗೇನು ಸಿಕ್ಕಿತ್ತಾ? ವೈಲ್ಡ್ ಕಾರ್ಡ್ ಎಂಟ್ರಿಗೆ ಬರುವಂಥದ್ದು ಏನಾದರೂ ಕರೆದಿರೋ ಆಪರ್ಚುನಿಟಿ ಸಿಕ್ಕಿತ್ತಾ ಏನು ಅಂತ ನಿಮ್ಗೆ? ಇಲ್ಲ ನನಗೇನು ಕರೆದಿರಲಿಲ್ಲ. ಆ್ಯಂಡ್ ಕರೆದ್ರೆ ಪ್ರಾಬ್ಲಿ ಹೋಗ್ತೀನಿ ನಾನು. ಅಂದರೆ ಆ ಮೂಮೆಂಟಲ್ಲಿ ಇಟ್ ಡಿಪೆಂಡ್ಸ್ ಆನ್ ಯುವರ್ ಮೈಂಡ್ ಸೆಟ್ ಆಲ್ಸೋ. ಆ ಮೂಮೆಂಟಲ್ಲಿ ನಿಮ್ಮ ಮೈಂಡ್ ಸೆಟ್ ಏನಾಗಿದೆ ಅಂತ. ಸೊ ಅಂದರೆ ಬಿಗ್ ಬಾಸಿಂದ ಹೊರಗಡೆ ಬಂದ ತಕ್ಷಣ ಒಂದಿಷ್ಟು ಆಫರ್ಗಳು ಸಿಗುತ್ತೆ, ಆ ಥರದ್ದೆಲ್ಲ ಒಂದಿಷ್ಟು ಹೇಳ್ತಾರೆ. ಸರ್ ನಿಮ್ಗೆ ಯಾವ ಥರ? ಅಂದರೆ ಬಂದ ತಕ್ಷಣ ನಿಮ್ಮ ಲೈಫಲ್ಲಿ ಏನಾದರೂ ಚೇಂಜ್ ಆಯಿತಾ, ಇಲ್ವಾ ಮೊದಲಿನ ರೀತಿಯೇ ಸಾಗ್ತಾ ಇದೆಯಾ ಏನು ಅಂತ ಅದ್ರ ಬಗ್ಗೆ ಹೇಳೋದಾದ್ರೆ? ಸೊ ನನಗೆ ಆಲ್ಮೋಸ್ಟ್ 1 ಇಯರ್ ಸ್ವಲ್ಪ ಅಂದರೆ ಪ್ರಾಜೆಕ್ಟ್ಗಳು ಶೆಲ್ವ್ ಆಗೋದಿರ್ಬೋದು, ಇನ್ನೇನೋ ಆಯಿತು. ಬಟ್ ದಿಸ್ ಇಯರ್ ಹಸ್ ಬಿನ್ ಗುಡ್. ಅಂದರೆ ಈ ಇಯರ್ ನಾನು ರಿಯಾಲಿಟಿ ಶೋ ಮಾಡಿದ್ದೀನಿ, ಸೀರಿಯಲ್ ಮಾಡಿದ್ದೀನಿ, ಮೈಕ್ರೋ ಸೀರೀಸ್ ಮಾಡಿದ್ದೀನಿ. ಸೊ ಈಗ ಒಂದು ಸಿನಿಮಾನು ನಡೀತಾ ಇದೆ. ಸೊ ಬಂಚ್ ಆಫ್ ಥಿಂಗ್ಸ್ ಹ್ಯಾವ್ ಹ್ಯಾಪನ್. ಬಟ್ ಆ 1 ವರ್ಷ ಸ್ವಲ್ಪ ಇಟ್ಸ್ ಅ ಬಿಟ್ ಟ್ರಿಕ್ಕಿ. ಡೂಯಿಂಗ್ ವೆಲ್. ಚೆನ್ನಾಗಿ. ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.